ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಇದು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರ ಮುಂದಿನ ಮೂವಿ. ಸಿನಿಮಾದಲ್ಲಿ ನಮ್ಮ ಹಲ್ಕ್, ಪನೀಶರ್, ಮಿಸ್ಟರ್ ನೆಗೆಟಿವ್, ಸ್ಕಾರ್ಪಿಯಾನ್, ಸ್ಯಾಡಿ ಸಿಂಕ್ ಅವರ ಇದುವರೆಗೂ ಕನ್ಫರ್ಮ್ ಆಗದೆ ಇರುವಂತಹ ಕ್ಯಾರೆಕ್ಟರ್ ಜೊತೆಗೆ ಸೆಟ್ ನಲ್ಲಿ ನಮಗೆ ದೊರೆತಂತಹ ಕೆಲವು ಅಮೇಜಿಂಗ್ ಫೋಟೋಗಳು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಹೇಗೆ ನೆಕ್ಸ್ಟ್ ಮಾರ್ವೆಲ್ ಮೂವಿಯಾಗಿ ನಮ್ಮನ್ನೆಲ್ಲ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಸೆಟಪ್ ಮಾಡುತ್ತೆ. ಅದ್ರ ಜೊತೆ ನಮ್ಮ ಬ್ರೂಸ್ ಬ್ಯಾನರ್ ಆದಂತಹ ಹಲ್ಕ್ ಮತ್ತೆ ಪನೀಶರ್ ಹೀಗೆ ಕೆಲವು ಕ್ಯಾರೆಕ್ಟರ್ಗಳು ಹೇಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯನ್ನ ಸೆಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆ ಸ್ಪೈಡರ್ ಮ್ಯಾನ್ ನ ನ್ಯೂ ಸೂಟ್ ರಿವ್ಯೂ ಮತ್ತೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ನನ್ನದೇ ಆದಂತಹ ಒಂದು ಕಾಲ್ಪನಿಕ ಕಥೆಯನ್ನ ನಿಮ್ಗೆ ವಿವರಿಸ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಕರೆಂಟ್ ಈವೆಂಟ್ ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಬರೋಣ. ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಮೊದಲನೇದಾಗಿ ಸ್ಪೈಡರ್ ಮ್ಯಾನ್ ಡೇ ಅಂತ ಹೇಳಿ ಒಂದು ಸೂಟ್ ಅನ್ನ ರಿವೀಲ್ ಮಾಡಿದ್ರು. ಆ ಸೂಟ್ ನೋಡೋದಕ್ಕೆ ಎಕ್ಸಾಕ್ಟ್ ಆಗಿ ನಮ್ಮ ಟಾಬೆ ಮಾಗ್ಯೂರ್ ಅವರ ಸೂಟ್ ತರನೇ ಕಾಣ್ತಾ ಇತ್ತು. ಹೇಗೆ ಅಂತಂದ್ರೆ ಆ ಸೂಟ್ ಮೇಲಿದ್ದಂತ ಆ ವೆಬ್ ಡಿಸೈನ್ ಎಕ್ಸಾಕ್ಟ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಟಾಬೆ ಮಾಗ್ಯೂರ್ ಅವರ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನೇ ಹೋಲುವಂತದ್ದಾಗಿರೋದ್ರಿಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಟಾಮ್ ಹಾಲೆಂಡ್ ಅವರ ಸೂಟ್ ಬದಲಾಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ಕನ್ಫರ್ಮ್ ಆಗಿರುತ್ತೆ. ಅದ್ರ ಜೊತೆ ಈ ಮೂವಿಯ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಸ್ಕಾಟ್ಲೆಂಡ್ ಅಲ್ಲಿ ಕೆಲವು ಲೀಕೇಜ್ ಸೆಟ್ ಫೋಟೋಗಳು ನಮಗೆ ಕಾಣಸಿಗ್ತವೆ. ಅದರ ನಂತರ ಆ ಸಿನಿಮಾ ತಂಡದವರೇ ಸ್ವತಃ ತಾವೇ ನಮ್ಮ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ನ ಸೂಟ್ ಜೊತೆ ಆರ್ ವಿ ರೆಡಿ ಎನ್ನುವಂತ ಒಂದೇ ಒಂದು ಡೈಲಾಗ್ ಕೊಟ್ಟು ವಿಡಿಯೋನ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ರಿಲೀಸ್ ಮಾಡ್ತಾರೆ. ವಾರ್ಮ್ ಅಪ್ ಮಾಡ್ಕೊಂಡು ಹೊಸ ಸೂಟ್ ಅನ್ನ ಹಾಕೊಂಡು ಶೂಟಿಂಗ್ ಸೆಟ್ ಗೆ ಬರುವಂತಹ ನಮ್ಮ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ ತಮ್ಮ ಸೀನ್ಸ್ ಗಳನ್ನ ಶೂಟಿಂಗ್ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅವರ ಆ ಸೂಟ್ ಅನ್ನ ನೋಡ್ತಾ ಇದ್ರೆ ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಅವರ ಸ್ಪೈಡರ್ ಮ್ಯಾನ್ ಸಿಂಬಲ್, ನಮ್ಮ ಟಾಬೆ ಮಾಗ್ಯೂರ್ ಅವರ ಕ್ಲಾತ್ ಸ್ಟ್ರಕ್ಚರ್, ಈ ಎರಡೂ ವಿಷಯಗಳನ್ನ ಅಥವಾ ಈ ಎರಡೂ ಕಂಟೆಂಟ್ ಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ತಮ್ಮ ಸೂಟ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾವು ಕಂಪೇರ್ ಕೂಡ ಮಾಡಬಹುದು. ಅಷ್ಟೇ ಕ್ಲಿಯರ್ ಆಗಿ ನಮ್ಗೆ ಅಬ್ಸರ್ವ್ ಆಗ್ತಾ ಇದೆ ನಮ್ಮ ಟಾಬೆ ಮಾಗ್ಯೂರ್ ಮತ್ತೆ ಆಂಡ್ರೂ ಗಾರ್ಫೀಲ್ಡ್ ಮತ್ತೆ ಟಾಮ್ ಹಾಲೆಂಡ್ ಅವರ ಆ ಸೂಟ್ ಗಳ ಹೋಲಿಕೆ. ನಾವ್ ಯಾಕೆ ಇಷ್ಟೊಂದು ಸೂಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಸೂಟ್ ರಿಸೆಂಬಲ್ಸ್ ದ ಪರ್ಸನ್ ಅಂತ, ಅಂದ್ರೆ ಒಬ್ಬ ವ್ಯಕ್ತಿಯ ವೇಷ ಆತನ ವ್ಯಕ್ತಿತ್ವವನ್ನ ವಿವರಿಸ್ತದೆ ಅಂತ. ಸೊ ಇಲ್ಲಿ ಹೈಸ್ಕೂಲ್ ಟೀನೇಜರ್ ಹುಡುಗಾಗಿದ್ದಂತ ನಮ್ಮ ಸ್ಪೈಡರ್ ಮ್ಯಾನ್ ನ ಲೋನ್ಲಿ ಮೆನ್ ಆಗಿ ನೋಡ್ತೀವಿ. ಅಂದ್ರೆ ಆ ಬ್ರೋಕನ್ ಬಾಯ್ ರೀಬಿಲ್ಡಿಂಗ್ ಹಿಮ್ಸೆಲ್ಫ್ ಆಸ್ ಅ ಮ್ಯಾನ್. ಸೊ ಲೀಕೇಜ್ ಆಗಿರುವಂತ ಕೆಲವು ಫೋಟೋಗಳು, ವಿಡಿಯೋಗಳನ್ನ ನೋಡಿರುವಂತ ನಮ್ಗೆ ಗೊತ್ತಾಗುತ್ತೆ ದೇ ಆರ್ ಯೂಸಿಂಗ್ ದ ರಿಯಲ್ ಲೊಕೇಶನ್ಸ್. ಯಾಕಂದ್ರೆ ಡೈರೆಕ್ಟರ್ ಅವರು ಡೆಸ್ಟಿನ್ ಡೇನಿಯಲ್ ಅವರು ಯಾವುದೇ ಕಾರಣಕ್ಕೂ ಕಂಟೆಂಟ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಶಾಂಕ್ಷಿಯಲ್ಲಿ ನಾವು ನೋಡಿದ್ವಿ ಆ ಸೆಟ್ ಲೀಕೇಜ್ ಫುಟೇಜ್, ವಿಡಿಯೋಗಳು, ಫೋಟೋಗಳು ಆಲ್ರೆಡಿ ಆರಾ ಸೆಟಪ್ ಮಾಡ್ತಾ ಇದಾವೆ. ಸೊ ಹಾಗೇನೆ ಒಂದು ವಿಡಿಯೋದಲ್ಲಿ ಒಂದು ಟ್ಯಾಂಕ್ ಹೋಗ್ತಾ ಇರುತ್ತೆ. ಆ ಟ್ಯಾಂಕ್ ನಲ್ಲಿ ಒಂದು ಸಿಂಬಲ್ ಅನ್ನ ನೋಡ್ತೀವಿ. ಈ ಸಿಂಬಲ್ ನ ನಮ್ಮ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ಇನ್ನರ್ ಡಿಮನ್ಸ್ ಅನ್ನುವಂತಹ ಒಂದು ಟೀಮ್ ರಿಸೆಂಬಲ್ ಮಾಡುತ್ತೆ. ಆ ಟೀಮ್ ಅನ್ನ ನಮ್ಮ ಮಿಸ್ಟರ್ ನೆಗೆಟಿವ್ ಅವರೇ ಕಂಟ್ರೋಲ್ ಮತ್ತೆ ರೂಲ್ ಮಾಡ್ತಾ ಇರ್ತಾರೆ. ಸೊ ಯಾರಿ ಮಿಸ್ಟರ್ ನೆಗೆಟಿವ್? ನೋಡಿ, ಇವರೇ ಮಿಸ್ಟರ್ ನೆಗೆಟಿವ್. ನಾವು ಹಳೆ ಫೋನ್ ಗಳಲ್ಲಿ ನಿಮಗೆ ನೆನಪಿರಬಹುದು, ನೆಗೆಟಿವ್ ಅಂತ ಒಂದು ಫಿಲ್ಟರ್ ಬರ್ತಾ ಇತ್ತು. ಆ ಫಿಲ್ಟರ್ ಹಾಕೊಂಡಾಗ ನಮ್ಗೆಲ್ಲ ನೆಗೆಟಿವ್ ತರ ಕಾಣ್ತಾ ಇತ್ತು. ಅಂದ್ರೆ ಈ ತರ ಪಿಕ್ಚರ್ಸ್ ಇಲ್ಲಿ ಕಾಣ್ತಾ ಇತ್ತು. ಆ ತರ ಕಾಣುವಂತ ವ್ಯಕ್ತಿನೇ ಮಿಸ್ಟರ್ ನೆಗೆಟಿವ್. ಹಳೆ ಫೋನ್ಗಳು ಲೈಕ್ ನೋಕಿಯಾ, ಫಾರ್ಮಿ ಅದರಲ್ಲೆಲ್ಲ ಈ ತರ ನೆಗೆಟಿವ್ ಫಿಲ್ಟರ್ ಬರ್ತಾ ಇತ್ತು. ಈಗಲೂ ಕೂಡ ಕೈನ್ ಮಾಸ್ಟರ್ ಫಿಲ್ಟರ್ ಅಲ್ಲಿ ನೆಗೆಟಿವ್ ಫಿಲ್ಟರ್ ಇದೆ. ಸೊ ನಮ್ಮ ಮಿಸ್ಟರ್ ನೆಗೆಟಿವ್ ಯಾವಾಗ್ಲೂ ನೆಗೆಟಿವ್ ಆಗೇ ಇರೋದಿಲ್ಲ, ನಾರ್ಮಲ್ ಮನುಷ್ಯನಾಗಿ ಇರ್ತಾರೆ. ನಾರ್ಮಲ್ ಮನುಷ್ಯನಾಗಿದ್ದಾಗ ಇವರ ಹೆಸರು ಮಾರ್ಟಿನ್ ಲೀ. ಅವರ ಪವರ್ ನ ಎನ್ಹಾನ್ಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಆಗಿ ಅವರು ಮಿಸ್ಟರ್ ನೆಗೆಟಿವ್ ಆಗ್ತಾರೆ. ಒಂದು ಹಡಗಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ನ ಮಾಡ್ತಾ ಇರ್ತಾನೆ ಮಾರ್ಟಿನ್ ಲೀ. ಅಂದ್ರೆ ಮನುಷ್ಯರ ಕಳ್ಳ ಸಾಗಾಣಿಕೆಯನ್ನ ಹಡಗಿನ ಮೂಲಕ ಮಾಡ್ತಾ ಇರ್ತಾನೆ. ಒಂದಿನ ಇದ್ದಕ್ಕಿದ್ದಾಗೆ ಆ ಹಡಗು ಬ್ಲಾಸ್ಟ್ ಆಗಿ ಆ ಹಡಗಲ್ಲಿದ್ದಂತ ಡಾರ್ಕ್ ಫೋರ್ಸ್ ಮತ್ತೆ ಆ ಸ್ಫೋಟಗೊಂಡಿದ್ದಂತ ಆ ಬೆಳಕಿನ ಫೋರ್ಸ್ ಎಮಿಟ್ ಮಾಡುವಂತ ರೇಡಿಯೇಷನ್ ಗೆ ಸಿಗಾಕೊಂಡಂತಹ ಈ ಮಾರ್ಟಿನ್ ಲೀ ಮಿಸ್ಟರ್ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾನೆ. ಮಾರ್ಟಿನ್ ಲೀ ಅಥವಾ ಈ ಮಿಸ್ಟರ್ ನೆಗೆಟಿವ್ ಚೈನಾದವನಾಗಿರೋದ್ರಿಂದ ಸಮಾಜ ಸೇವೆಯನ್ನ ಮಾಡೋದಾಗಿ ನ್ಯೂಯಾರ್ಕ್ ಸಿಟಿಯಲ್ಲಿ ಇರ್ತಾನೆ. ಸೊ ನೀವು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ನೋಡಿರಬಹುದು, ಫಿಯೆಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಆಂಟ್ ಮೇ ಅವರು ನೋಡ್ಕೊತಾ ಇರ್ತಾರೆ. ಆ ಫಿಯೆಸ್ಟ್ ಅನ್ನುವಂತಹ ಸಂಸ್ಥೆ ನಮ್ಮ ಮಿಸ್ಟರ್ ನೆಗೆಟಿವ್ ಇದೆ. ಸೊ ಈಗ ನಾನು ನಿಮ್ಮನ್ನ ಕತೆ ಒಳಗಡೆ ತಗೊಂಡೋಗ್ತೀನಿ. ಹೇಗೆ ಅಂತಂದ್ರೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ನಡೆದಿತ್ತು 3 ವರ್ಷದ ಹಿಂದೆ, ಅಂದ್ರೆ 2024ರಲ್ಲಿ. ಆದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ 2027ರಲ್ಲಿ ಟೇಕ್ ಪ್ಲೇಸ್ ಆಗುತ್ತೆ ಅಂತ. ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ನ ಇವೆಂಟ್ ಮತ್ತೆ ಥಂಡರ್ ಬೋಲ್ಟ್ಸ್ ಗಳ ಇವೆಂಟ್ ಎಲ್ಲವನ್ನ 3 ವರ್ಷಗಳ ಕಾಲ ನಡೆದಿರುವಂತಹ ಘಟನೆಗಳು ಅಂತ ಪರಿಗಣಿಸಬಹುದು, ಈಸಿಯಾಗಿ ಪರಿಗಣಿಸಬಹುದು. ಇದಾದ್ಮೇಲೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಸೆಟಪ್ ಶುರುವಾಗುತ್ತೆ. ಸಿನಿಮಾದಲ್ಲಿ ನಮಗೆ ಕನ್ಫರ್ಮ್ ಆಗಿರುವಂತೆ ಸ್ಕಾರ್ಪಿಯಾನ್, ಟಾಮ್ ಸ್ಟಾನ್, ಬೂಮ್ರಾಂಗ್, ಟೊರೆಂಟುಲಾ ಹೀಗೆ ಅನೇಕ ವಿಲನ್ ಗಳು ಅಪಿಯರ್ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕೆ ಇಷ್ಟೊಂದು ವಿಲನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ 3 ವರ್ಷದ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಅನ್ನ ಫಿಲ್ ಅಪ್ ಮಾಡೋದಕ್ಕೆ ಇಷ್ಟೊಂದು ವಿಲನ್ ಗಳನ್ನ ತೋರಿಸ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕು ಅಂತಂದ್ರೆ ಯಾಕೆ ಸ್ಪೈಡರ್ ಮ್ಯಾನ್ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಅಲ್ಲಿ ಯಾಕೆ ರೆಡ್ ಹಲ್ಕ್ ನ ತಡೆಯೋದಕ್ಕಾಗ್ಲಿ, ಸ್ಯಾಮ್ ವಿಲ್ಸನ್ ಹೆಲ್ಪ್ ಮಾಡೋದಕ್ಕಾಗ್ಲಿ ಪೀಟರ್ ಬರ್ಲಿಲ್ಲ ಅಂತಂದ್ರೆ ಪೀಟರ್ ಇಲ್ಲಿ ಟಾಮ್ ಸ್ಟೋನ್ ವಿರುದ್ಧ ಹೋರಾಡ್ತಿದ್ದ.
ಹಾಗೇನೆ ಥಂಡರ್ ಬೋಲ್ಟ್ಸ್ ಮೂವಿಯಲ್ಲಿ ಇಡೀ ನ್ಯೂಯಾರ್ಕ್ ಸಿಟಿನೇ ವಾಯ್ಡ್ ಆಗೋದಕ್ಕೆ ಹೊರಟಾಗ ಸ್ಪೈಡರ್ ಮ್ಯಾನ್ ಎಲ್ಲಿದ್ರು ಅಂತ ಅಂದ್ರೆ ಈ ಸ್ಕಾರ್ಪಿಯಾನ್, ಮಿಸ್ಟರ್ ನೆಗೆಟಿವ್, ಬೂಮ್ರ್ಯಾಂಗ್ ಇಂಥ ವಿಲನ್ ಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ ಅಥವಾ ಅವ್ರ ಬಗ್ಗೆ ಅನ್ವೇಷಣೆ ಮಾಡ್ತಾ ಇದ್ದ. ಸೊ ನಾನು ಯಾಕೆ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಘಟನೆಯನ್ನ ವಿವರಣೆ ಮಾಡ್ತಾ ಇದೀನಿ ಅಂತಂದ್ರೆ ಸ್ಪೈಡರ್ ಮ್ಯಾನ್ ನ ನಾವೀಗ ಒಬ್ಬ ಸೂಪರ್ ಹೀರೋ ಆಗಿ ನೋಡುದಿಲ್ಲ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸ್ಪೈಡರ್ ಮ್ಯಾನ್ ನ ನಾವು ಒಬ್ಬ ವಿಜಿಲ್ಯಾಂಟಿ ಆಗಿ ನೋಡ್ತೀವಿ. ಹೌದು, ನಮ್ಮ ಸ್ಪೈಡರ್ ಮ್ಯಾನ್ ಈಗ ಸೂಪರ್ ಹೀರೋ ಅಲ್ಲ, ಈಸ್ ಅ ವಿಜಿಲ್ಯಾಂಟಿ. ಅದನ್ನ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 1 ನಲ್ಲೇ ಕಿಂಗ್ ಪಿನ್ ನ ಬಾಯಲ್ಲಿ ನಾವು ಕೇಳಿದ್ವಿ. ಸೊ ಈಗ ನಿಮ್ಗೆ ಕನೆಕ್ಷನ್ ಆಗ್ತಾ ಇದೆ ಫ್ರಾಂಕ್ ಕ್ಯಾಸಲ್ ಹೇಗೆ ನಮ್ಮ ಸ್ಪೈಡರ್ ಮ್ಯಾನ್ ಜೊತೆ ಟೀಮ್ ಅಪ್ ಆಗ್ತಾನೆ ಅಂತ. ಸೊ ಅದಕ್ಕೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗಿಂತ ಮೊದಲನೇ ರಿಲೀಸ್ ಆಗ್ತಾ ಇದೆ. ಅದರ ಜೊತೆ ಪನಿಷರ್ ಸ್ಪೆಷಲ್ ಪ್ರೆಸೆಂಟೇಷನ್ ಕೂಡ ನಮಗೆ ಬಿಫೋರ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗಿಂತ ಮೊದಲೇ ಸಿಗುತ್ತೆ. ಸೊ ಇವರಿಬ್ರು ಮೀಟ್ ಹೆಂಗಿರುತ್ತೆ ಅಂತಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಏನೋ ಹುಡ್ಕೋಕ್ ಹೋಗಿರ್ತಾನೆ, ನಮ್ಮ ಫ್ರಾಂಕ್ ಕ್ಯಾಸಲ್ ಆಲ್ರೆಡಿ ಹುಡುಕಿರ್ತಾನೆ. ಸೊ ಒಬ್ಬ ವಿಜಿಲ್ಯಾಂಟಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾನೆ. ಹೀಗೆ ನಮ್ಮ ಫ್ರಾಂಕ್ ಕ್ಯಾಸಲ್ ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಒಂದಾಗ್ತಾರೆ. ಸೊ ಈಗ ನಾವು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಲಿ ನಮ್ಮ ಹಲ್ಕ್ ಹೇಗೆ ನಮಗೆ ಕನೆಕ್ಷನ್ ಸಿಗ್ತಾರೆ. ನಾವು ನಮ್ಮ ಹಲ್ಕ್ ಅನ್ನ ಕೊನೆ ಬಾರಿಗೆ ಶಿ ಹಲ್ಕ್ ಮೂವಿಲಿ ನೋಡಿದೀವಿ ಬ್ರೋ. ತನ್ನ ಮಗನಾದಂತ ಸ್ಕಾರ್ ಅನ್ನ ಡೇ ಡೆವಿಲ್ ಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬ್ರೂಸ್ ಬ್ಯಾನರ್ ಅಥವಾ ಹಲ್ಕ್ ಅನ್ನುವಂತ ಒಂದು ವಿಷಯವನ್ನ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅವರ ಸಿನಿಮಾಗಳಲ್ಲಿ ಪರಿಗಣಿಸಿರೋದನ್ನ ನಾವು ನೋಡಿಲ್ಲ. ಸೊ ಈಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಹಲ್ಕ್ ಬರ್ತಾರೆ ಅಂದ್ರೆ ಅವರ ಮಗನಾದಂತ ಸ್ಕಾರ್ ನ ಕೂಡ ನೋಡುವಂತ ಚಾನ್ಸಸ್ ನಮಗೆ ಸಿಗಬಹುದು. ಆದ್ರೆ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಯಥೇಚ್ಛವಾಗಿ ನಮಗೆ ಕಾಣುವಂತದ್ದು ವಿಜಿಲ್ಯಾಂಟಿ ಪಾಯಿಂಟ್. ಹಾಗಂತ ಅಂದ್ರೆ ನಮ್ಮ ಡೇ ಡೆವಿಲ್ ನ ಕತೆ ಕೂಡ ಇಲ್ಲಿ ಫ್ಯೂಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಶಿ ಹಲ್ಕ್ ನ ಕತೆ ಕೂಡ ಇಲ್ಲಿ ಫ್ಯೂಸ್ ಆಗುತ್ತೆ. ಮಿಸ್ ಮಾರ್ವೆಲ್, ಅಬಾಮಿನೇಷನ್ ಹೀಗೆ ಹಲವಾರು ಗ್ರೌಂಡೆಡ್ ಕ್ಯಾರೆಕ್ಟರ್ ಗಳ ರೆಫರೆನ್ಸ್ ನಮಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಲಿ ಸಿಗುತ್ತೆ. ಬ್ರೋ ಹಾಗಾದ್ರೆ ಇದೊಂದು ಗ್ರೌಂಡೆಡ್ ಸ್ಟೋರಿ ಆಗುತ್ತೆ. ಹೌದು, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಒಂದು ಗ್ರೌಂಡೆಡ್ ಸ್ಟೋರಿನೇ. ಅಂಟಿಲ್ ಹಿ ಕೇಮ್ಸ್, ಹಿ ಮೀನ್ಸ್ ಹಲ್ಕ್. ಹಲ್ಕ್ ಬರೋವರೆಗೂ ನೀವು ಸ್ಪೈಡರ್ ಮ್ಯಾನ್ ನ ಸ್ಟ್ರಗಲ್ ನೋಡ್ತೀರಾ. ಹಲ್ಕ್ ಹೇಗ್ ಬರೋದಿಕ್ಕೆ ಸಾಧ್ಯ, ಅದರಲ್ಲೂ ನಮ್ಮ ಸ್ಮಾರ್ಟ್ ಹಲ್ಕ್ ಬರ್ತಾ ಇಲ್ಲ, ಇಲ್ಲಿ ರ್ಯಾಂಪೇಜ್ ಹಲ್ಕ್ ಬರ್ತಾ ಇದಾರೆ. ಅದು ಹೇಗ್ ಸಾಧ್ಯ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಕಾಡ್ತಾ ಇರುವಂತ ದೊಡ್ಡ ಪ್ರಶ್ನೆ. ಸ್ಮಾರ್ಟ್ ಹಲ್ಕ್ ಬರೋದು ತುಂಬಾ ಈಸಿ ಇದೆ, ಯಾಕಂದ್ರೆ ಶಿ ಹಲ್ಕ್, ಡೇ ಡೆವಿಲ್, ಪನಿಷರ್ ಈ ಎಲ್ಲಾನು ಸೀಸನ್ 2 ಅಲ್ಲಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಅಲ್ಲಿ ಒಂದು ಕನೆಕ್ಷನ್ ನಮಗೆ ತೋರಿಸಿದ್ರೆ ಅವ್ರು ಡೈರೆಕ್ಟ್ ಆಗಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಹಲ್ಕ್ ಅನ್ನ ಇಂಟ್ರೊಡಕ್ಷನ್ ಮಾಡ್ಬಿಡ್ಬೋದು ಆಸ್ ಅ ಪೀಟರ್ ಪಾರ್ಕರ್ ಮೆಂಟರ್. ಬಟ್ ಸಿನಿಮಾದಲ್ಲಿ ಅವರು ಯಾವ ರೀತಿ ತೋರಿಸ್ತಾರೆ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿದೆ. ಯಾಕಂತಂದ್ರೆ ಇದೆಲ್ಲ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಸೆಂಟ್ರಿ ಕೂಡ ಇದ್ದಾನೆ. ಸೊ ಹೀಗೆ ಒಂದೊಂದೇ ಕಥೆಗಳನ್ನ ಬಿಡಿಸ್ಕೊಂತ ಹೋಗ್ತಾ ಇದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅವೆಂಜರ್ಸ್ ಲೆವೆಲ್ ಮೂವಿ ಆಗ್ಬೇಕು. ಆದ್ರೂ ಇದು ಅವೆಂಜರ್ಸ್ ಲೆವೆಲ್ ಮೂವಿ ಆದ್ರೂ ಡೂಮ್ಸ್ಡೇನ ಸೆಟಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಈಗಲೇ ಇಷ್ಟೊಂದು ಕ್ಯಾರೆಕ್ಟರ್ಗಳಿದೆ, ಈಗಲೇ ಇಷ್ಟೊಂದು ಕ್ಯಾರೆಕ್ಟರ್ಗಳ ಜೊತೆ ಇಷ್ಟೊಂದು ಸ್ಟೋರಿ ಇದೆ. ಅದ್ರ ಜೊತೆ ನಾವೇನಾದ್ರೂ ಈ ಮಲ್ಟಿವರ್ಸ್ ಅಥವಾ ಡೂಮ್ಸ್ಡೇ ಕಥೆಯನ್ನ ಸ್ವಲ್ಪ ಟೈ ಅಪ್ ಮಾಡೋದಕ್ಕೆ ಓದ್ವು ಅಂತಂದ್ರೂ ಅದು ಮಿಸ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ಮಿಸ್ಟರ್ ನೆಗೆಟಿವ್ ನ ಕಥೆಯನ್ನ ನಾವು ಫೋಕಸ್ ಆಗಿ ಇಟ್ಕೊಂಡು ನೋಡಿದ್ರೆ ಮಿಸ್ಟರ್ ನೆಗೆಟಿವ್ ಕ್ಯಾನ್ ಕಂಟ್ರೋಲ್ ದ ಹ್ಯೂಮನ್ಸ್. ಅವರ ಪವರ್ ಇಂದ ಅವರು ಯಾರನ್ನ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡುವಂತ ಶಕ್ತಿಯನ್ನ ಹೊಂದಿರ್ತಾರೆ. ಸೊ ಅದೇ ರೀತಿ ನಮ್ಮ ಬ್ರೂಸ್ ಬ್ಯಾನರ್ನು ಕೂಡ ಮ್ಯಾನಿಪುಲೇಟ್ ಮಾಡಿ ಅವರನ್ನ ರ್ಯಾಂಪೇಜರ್ಗಾಗಿ ನ್ಯೂಯಾರ್ಕ್ ಸಿಟಿಯಲ್ಲಿ ಬಿಡಬಹುದು. ಲೈಕ್ ನಾವದೇ ಅವೆಂಜರ್ಸ್ ಅಲ್ಲಿ ನೋಡಿದ್ದಲ್ಲ ಆ ರೀತಿ. ಅದೇ ವಾಂಡ ನಮ್ಮ ಹಲ್ಕ್ ನ ಮ್ಯಾನಿಪುಲೇಟ್ ಮಾಡಿದ್ದಲ್ಲ ಅದೇ ರೀತಿ ಇಲ್ಲಿ ನಮ್ಮ ಮಿಸ್ಟರ್ ನೆಗೆಟಿವ್ ಅವರು ಹಲ್ಕ್ ನ ಮ್ಯಾನಿಪುಲೇಟ್ ಮಾಡಿ ಈ ಸಿಟಿಯ ವಿರುದ್ಧ ಬಿಡಬಹುದು. ಈ ಸಿಟಿಯ ವಿರುದ್ಧ ಯಾಕೆ ಬಿಡ್ತಾನೆ ಅಂತಂದ್ರೆ ಇಲ್ಲಿ ಕಿಂಗ್ ಪಿನ್ ನ ಸ್ಟೋರಿ ಕೂಡ ಕನೆಕ್ಷನ್ ಆಗುತ್ತೆ. ಬಿಕಾಸ್ ಈ ಕ್ರಿಯೇಟೆಡ್ ದ ಆಂಟಿ ವಿಜಿಲ್ಯಾಂಟಿ ಗ್ರೂಪ್ ಟು ಎಲಿಮಿನೇಟ್ ದ ವಿಜಿಲ್ಯಾಂಟೀಸ್. ಸೊ ಇದರಂತೆ ನಮ್ಮ ಕಿಂಗ್ ಪಿನ್ ಮಿಸ್ಟರ್ ನೆಗೆಟಿವ್ ನ ಸಹಾಯವನ್ನ ಪಡ್ಕೊಂಡು ಈ ವಿಜಿಲ್ಯಾಂಟಿಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಈ ವಿಜಿಲ್ಯಾಂಟಿಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಇವ್ರು ಮಾಡಿರುವಂತ ಈ ಒಂದು ಸಿಸ್ಟಮ್ ಅನ್ನ ಮರೆಮಾಚೋದಿಕ್ಕೆ ಅವರು ಹಲ್ಕ್ ಅನ್ನುವಂತ ಒಂದು ಅಸ್ತ್ರನ ಪ್ರಯೋಗ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಸ್ಟೋರಿ ವಿಲ್ ಬಿಲ್ಡ್. ಅಷ್ಟೇ ಅಲ್ಲದೆ ಈ ಮೂವಿಯಲ್ಲಿ ಸ್ಕಾರ್ಪಿಯನ್ ಕೂಡ ಒಂದು ಒಳ್ಳೆ ಮೇಜರ್ ರೋಲ್ ಇದೆ ಅನ್ನೋದು ಗೊತ್ತಾಗಿದೆ. ಹೋಮ್ ಕಮಿಂಗ್ ಅಲ್ಲಿ ನಾವು ಆಲ್ರೆಡಿ ನೋಡಿದೀವಿ ಸ್ಕಾರ್ಪಿಯನ್ ನ ಯಾರು ಪ್ಲೇ ಮಾಡ್ತಾ ಇದಾರೆ ಅಂತ ನಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಬಟ್ ಇಲ್ಲಿ ಕನ್ಫ್ಯೂಷನ್ ಇರೋದೇನು ಅಂತಂದ್ರೆ ಮೆಕ್ಯಾನಿಕಲ್ ಸ್ಕಾರ್ಪಿಯನ್ ಅಥವಾ ಫಿಸಿಕಲಿ ಟ್ರಾನ್ಸ್ಫರ್ ಆಗುವಂತ ಸ್ಕಾರ್ಪಿಯನ್ ಅಂತ. ನಮ್ಗೇನಾದ್ರೂ ಮೆಕ್ಯಾನಿಕಲ್ ಸ್ಕಾರ್ಪಿಯನ್ ಸಿಗ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ನ ಕೂಡ ನಾವಿಲ್ಲಿ ನೋಡಬಹುದು. ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ನ ನಾವಿಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಸ್ಟಾರ್ಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಕೂಡ ನಾವಿಲ್ಲಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಮಾಡಬಹುದು. ಬಟ್ ಈಗ ಅವೆಂಜರ್ಸ್ ಟವರ್ ಅಥವಾ ಸ್ಟಾರ್ಕ್ ಟವರ್ ಅಂತ ಏನಿತ್ತು ಅದು ಸಂಪೂರ್ಣವಾಗಿ ನಮ್ಮ ನ್ಯೂ ಅವೆಂಜರ್ಸ್ ಗಳ ಆಡಳಿತದಲ್ಲಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವೆಂಜರ್ಸ್ ಗಿಂತ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ನಾವು ನೋಡಿದೀವಿ ಸ್ವತಃ ರೆಡ್ ಗಾರ್ಡಿಯನ್ ತನ್ನ ಪ್ರಾಡಕ್ಟ್ ಅನ್ನ ತಾನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ, ಆದ್ರೂ ಜನರು ಅದನ್ನ ಇಷ್ಟಪಡೋದಕ್ಕೆ ಹಿಂಜೆ ಎರಿತಾರೆ ಅಂತಂದ್ರೆ ದೇ ಹ್ಯಾಡ್ ನೋ ಹೋಪ್. ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ ಥಂಡರ್ ಬೋಲ್ಟ್ಸ್ ಮೂವಿ ಇದೆಯಲ್ಲ ಅದ್ರ ಜೊತೆನೆ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಕೂಡ ನಡೆದಿರುತ್ತೆ. ಬ್ರೋ ಹೇಗೆ ಹೇಳ್ತೀರಾ ಅಂತಂದ್ರೆ ಥಂಡರ್ ಬೋಲ್ಟ್ಸ್ ಈಗ ಫ್ಯೂಚರ್ ಅಲ್ಲಿ ಇದ್ದಾರೆ, ಆದ್ರೆ ನಮ್ಮ ಸ್ಪೈಡರ್ ಮ್ಯಾನ್ 2027 ಅಲ್ಲಿ ಇದ್ದಾರೆ. ಹಾಗಂದ್ರೆ ನಮ್ಮ ನ್ಯೂ ಅವೆಂಜರ್ಸ್ 2028 ಅಲ್ಲಿ ಅಥವಾ 2029 ಅಲ್ಲಿ ಇರ್ತಾರೆ. ಅವಾಗಲೇ ತಾನೇ ಫ್ಯಾಂಟಾಸ್ಟಿಕ್ 4 ನ ಆ ಸ್ಪೇಸ್ ಶಿಪ್ ನಮ್ಮ ಅರ್ತ್ ಗೆ ಬಂದಿತ್ತು. ಸೊ ಇದ್ರ ಮೂಲಕ ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತಂದ್ರೆ ಕರೆಂಟ್ ಇವೆಂಟ್ ಅಲ್ಲಿ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ನ ಟೈಮ್ ಲೈನ್ ಅಲ್ಲಿ ಸ್ಪೈಡರ್ ಮ್ಯಾನ್ ಎಲ್ಲಿದ್ದಾನೆ ಅಂತ ನಿಮ್ಗೆ ತಿಳಿಸ್ತಾ ಇದೀನಿ. ಅದೇ ಸ್ಪೈಡರ್ ಮ್ಯಾನ್ ನ ಹೋಮ್ ಸೀರೀಸ್ ಇತ್ತಲ್ಲ, ಲೈಕ್ ಫಾರ್ ಹೋಮು, ಕಮಿಂಗ್ ಹೋಮು, ನೋ ಹೋಮು, ಈ ಮೂವಿಗಳಲ್ಲಿ ಪೀಟರ್ ಪಾರ್ಕರ್ ಆಸ್ ಸ್ಪೈಡರ್ ಮ್ಯಾನ್ ನಮಗೆ ತೋರಿಸಿದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ ಆಸ್
ಸ್ಪೈಡರ್ ಮ್ಯಾನ್ ಆಗಿ ನಮಗೆ ತೋರಿಸ್ತಾರೆ. ಬಿಕಾಸ್ ಪೀಟರ್ ಪಾರ್ಕರ್ ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಅಂದ್ಮೇಲೆ ಪೀಟರ್ ಪಾರ್ಕರ್ ನ ಅವಶ್ಯಕತೆ ಏನಿದೆ. ಸೊ ದಿ ನೀಡ್ ಸ್ಪೈಡರ್ ಮ್ಯಾನ್, ಹಿ ಹ್ಯಾಸ್ ಟು ಬಿ ಸ್ಪೈಡರ್ ಮ್ಯಾನ್. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಒಂದು ಗ್ರೌಂಡೆಡ್ ಸ್ಟೋರಿ ಆಗಿರೋದ್ರಿಂದ ಸ್ಯಾಡಿ ಸಿಂಕ್ ಅವರು ನನ್ನ ಪ್ರಕಾರ ಬ್ಲಾಕ್ ಕ್ಯಾಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಬಹುದು. ಬ್ಲಾಕ್ ಕ್ಯಾಟ್ ಇಸ್ ಅ ಲವ್ ಇಂಟ್ರೆಸ್ಟ್ ಆಫ್ ಸ್ಪೈಡರ್ ಮ್ಯಾನ್, ನಾಟ್ ಅ ಪೀಟರ್ ಪಾರ್ಕರ್. ಒಟ್ನಲ್ಲಿ ಸ್ಯಾಡಿ ಸಿಂಕ್ ಅವರು ಒಂದು ಮೇಜರ್ ರೋಲ್ ನ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ನೆಡ್, MJ ಇವರೆಲ್ಲ ಒಂದು ಸೈಡ್ ಕ್ಯಾರೆಕ್ಟರ್ ಆಗಿ ನಮ್ಗೆ ಇಲ್ಲಿ ಕಾಣ ಸಿಗಬಹುದು. ಯಾಕಂದ್ರೆ ಅವರ ಚಾಪ್ಟರ್ ನ ನಾವು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಕ್ಲೋಸ್ ಆಗೋದನ್ನ ನೋಡಬಹುದು. ಅಥವಾ ನಮ್ಮ ಪೀಟರ್ ಪಾರ್ಕರ್ ಪ್ರೂವ್ ಮಾಡ್ತಾರಾ ಅನ್ನುವಂತ ಕ್ವಶನ್ ಕೂಡ ಇಲ್ಲಿ ರೈಸ್ ಆಗುತ್ತೆ. ಅಥವಾ ಈ ಎಲ್ಲಾದ್ರ ಹಿಂದೆ ನಮ್ಮ ಮೆಫಿಸ್ಟೋನು ಇದ್ರು ಇರ್ಬೋದಲ್ವಾ. ಸೊ ಇಷ್ಟೆಲ್ಲ ಕ್ಯಾರೆಕ್ಟರ್ಗಳು, ಇಷ್ಟೆಲ್ಲ ಸ್ಟೋರಿಗಳು, ಇಷ್ಟೆಲ್ಲ ಘಟನೆಗಳನ್ನ ಸೃಷ್ಟಿ ಮಾಡಿರೋದು ವಿಲನ್ಸ್ ಗಳೇ ಆದ್ರೂ, ಕಿಂಗ್ ಪಿನ್ ಆದ್ರೂ, ಮಿಸ್ಟರ್ ನೆಗೆಟಿವ್ ಆದ್ರೂ, ನಮ್ಮ ಹಲ್ಕ್ ಆದ್ರೂ ಇವ್ರನ್ನೆಲ್ಲ ಟ್ರೀಟ್ ಮಾಡೋದು ನಮ್ಮ ಮೆಫಿಸ್ಟೋ ಅಂತ ನಮಗೆ ಫೈನಲ್ ಆಗಿ ಗೊತ್ತಾದ್ರೆ. ಒಟ್ನಲ್ಲಿ ಈಗ ನಮ್ಮ ಹತ್ರ ಇರುವ ಮಾಹಿತಿಗಳ ಪ್ರಕಾರ ಆ ಎಲ್ಲಾ ಮಾಹಿತಿಗಳು ಮಿಕ್ಸ್ ಆದ್ರೆ ಮೆಸ್ ಆಗುತ್ತೆ ಬಿಟ್ರೆ ಒಂದು ಪರ್ಫೆಕ್ಟ್ ಸ್ಟೋರಿ ಲೈನ್ ಸಿಗೋದು ಹೆವಿ ಕಷ್ಟ. ಬಟ್ ಇನ್ನೊಂದು ಸ್ಟೋರಿ ಇದೆ. ಅದು ಯಾವ ತರ ಅಂತಂದ್ರೆ, ಈಗ ನಾವ್ ಏನೇನೆಲ್ಲ ರೂಮರ್ಗಳನ್ನ ತಿಳ್ಕೊಂಡಿದೀವಿ ಇದೆಲ್ಲ ಜಸ್ಟ್ ಸೆಟ್ ಅಪ್ ದ ಸ್ಪೈಡರ್ ಮ್ಯಾನ್ ಅಂತ. ಅಂದ್ರೆ 15ರಿಂದ 20 ನಿಮಿಷದಲ್ಲಿ ನಡೆದೋಗುವಂತ ಘಟನೆಗಳಿವಾಗಿರ್ತವೆ. ಲೈಕ್ ಮೊದಲೇ ಗ್ರೌಂಡೆಡ್ ಸ್ಟೋರಿ ಇಡದ್ನಲ್ಲ ಆ ರೀತಿ. ಸೊ ಈಗ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಏನಾದ್ರೂ ಮಲ್ಟಿವರ್ಸ್ ಕನೆಕ್ಷನ್ ಆಗ್ಬೇಕು ಅಂತಂದ್ರೆ ಈ ಸಿನಿಮಾದ ಮೈನ್ ವಿಲನ್ ನಮ್ಮ ಮೆಫಿಸ್ಟೋ ಆಗಿದ್ರೆ ಮಾತ್ರ ಈ ಸಿನಿಮಾ ಮಲ್ಟಿವರ್ಸ್ ಗೆ ಕನೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇವನ್ ಡೂಮ್ಸ್ಡೇಗೂ ಡೈರೆಕ್ಟ್ ಕನೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳನ್ನ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಮೆಫಿಸ್ಟೋ ನಮಗೆ ಕೊಡುವಂತ ಸಾಧ್ಯತೆ ಇದೆ. ಹೌದು, ಮೆಫಿಸ್ಟೋನ ನೀವು ಯಾವ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಈಸಿಯಾಗಿ ಫಿಟ್ ಮಾಡಬಹುದು, ಅಷ್ಟು ಕೆಪಾಸಿಟಿ ಆ ಕ್ಯಾರೆಕ್ಟರ್ಗೆ ಇದೆ. ಸೊ ಈಗೇನ್ ಲೀಕ್ಡ್ ಫುಟೇಜು, ಪ್ಲಾಟ್ ಗಳ ವಿಡಿಯೋ ಕ್ಲಿಪ್ಗಳು ಅವೆಲ್ಲ ಏನೇನೆಲ್ಲ ಬರ್ತಾ ಇದಾವೆ ಅವೆಲ್ಲ ಮೂವಿಯ ಸ್ಟಾರ್ಟಿಂಗ್. ಯಾಕಂದ್ರೆ ಮೂವಿ ಜಸ್ಟ್ ಬಿಗಿನ್ ಆಗಿದೆ, ಇನ್ನು ಎಂಡ್ ಆಗಿಲ್ಲ. ಇವನ್ ನಮ್ಮ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ಗೂ ಕೂಡ ಮಲ್ಟಿವರ್ಸ್ ಬಗ್ಗೆ ಜ್ಞಾನ ಇದೆ. ಸೊ ಇದನ್ನೆಲ್ಲಾ ಗಮನದಲ್ಲಿ ಇಟ್ಕೊಂಡು ಅಫಿಷಿಯಲ್ ಆಗಿ ಟೀಸರ್ ಬರುತ್ತೆ, ಟ್ರೈಲರ್ ಬರುತ್ತೆ, ಪೋಸ್ಟರ್ಸ್ ಬರ್ತವೆ, ಇನ್ನು ಕೆಲವು ಕನ್ಫರ್ಮ್ ಕ್ಯಾಸ್ಟಿಂಗ್ಸ್ ಬರ್ತವೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋದು ತುಂಬಾ ಇದೆ. ಕತೆ ಇಷ್ಟೇ ಅಂತ ಹೇಳೋದಕ್ಕೆ ಆಗಲ್ಲ, ಕತೆ ಇನ್ನು ವಾಸ್ಟ್ ಆಗಿರ್ಬೋದು. ಬಿಕಾಸ್ ಡೈರೆಕ್ಟರ್ ಇಸ್ ಡೆಸ್ಟಿನ್ ಡೇನಿಯಲ್, ಅಡ್ವೆಂಚರಸ್ ಆಕ್ಷನ್ ಮಿಸ್ಟೀರಿಯಸ್ ಕತೆಗಳನ್ನ ಕೊಡುವಂತವ್ರು. ಸೊ ಮುಂದಿನ ವರ್ಷ ಜುಲೈ 31ಗೆ ಮೂವಿ ರಿಲೀಸ್ ಆಗುತ್ತೆ ಅನ್ನುವಂತಹ ವರದಿ ಆಗಿದೆ, ಅದು ಅಫಿಷಿಯಲ್ ಆಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್.